ನೋಡಿ, ನಾನು ಮನೆಯಲ್ಲಿ ರವೆ ಕೇಕ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ. ಎಷ್ಟು ಸಖತ್ತಾಗಿ ಬರುತ್ತೆ ಅಂತೀರಾ? ಒಂದೇ ಒಂದು ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ. ಬನ್ನಿ, ಹಾಗಾದರೆ ಯಾವ ಥರ ಮಾಡೋದು ಇಷ್ಟು ಸಾಫ್ಟಾಗಿರೋ ರವೆ ಕೇಕನ್ನು ಅಂತ ತೋರಿಸ್ತೀನಿ. ಬಟ್ ಅಂತ ನೋಡ್ಕೊಂಬಂದುಬಿಡೋಣ. ನೋಡಿ, ಇಲ್ಲಿ ನಾನು ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬಟ್ಲ ತೊಗೋಬೇಕು. ಇದಕ್ಕೆ ಮೊದಲು ನಾವು ಹಾಲನ್ನು ನೋಡಿ, ಹಾಲು ಅಂದರೆ ನಾವು ಬಿಸಿ ಹಾಲನ್ನು ತೊಗೋಬಾರ್ದು. ಸ್ವಲ್ಪ ಕಾಯಿಸಿ ಆರಿಸಿ ಇಟ್ಕೋಬೇಕು. ಬಿಸಿ ಹಾಲನ್ನು ಹಾಕಿದರೆ ಕೇಕು ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ತೋರಿಸ್ತೀನಿ. ನಾನು ಈ ಥರ ಒಂದು ಲೋಟ ಅಂದರೆ ಗ್ಲಾಸ್, ಈ ಥರ ಒಂದು ಗ್ಲಾಸಿಂದ 1 ಗ್ಲಾಸಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ನೋಡಿ, ನೀವು ಒಂದು ನೀರು ಕುಡಿಯೋ ಗ್ಲಾಸಿಂದ 1 ಗ್ಲಾಸ್ ಹಾಲು ಹಾಕಿದರೂ ಸಾಕು. ಮತ್ತು ನಾನಿಲ್ಲಿ ಇದಕ್ಕೆ ಒಂದು 4 ಸ್ಪೂನಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೋತೀನಿ. ಫಸ್ಟಿಗೆ ಮೊಸರು ಹಾಕ್ತಾಯಿದ್ದೀನಿ. ನೋಡಿ, ನಾನು 1/4 ಲೀಟ್ರ್ ಮೊಸರಲ್ಲಿ ಅರ್ಧ ಅಷ್ಟೇ ತೊಗೊಂಡಿದ್ದೀನಿ. 1/4 ಲೀಟ್ರ್ ಮೊಸರು ಪ್ಯಾಕೆಟಲ್ಲಿ ಅರ್ಧ ಮೊಸರನ್ನು ತೊಗೊಂಡಿದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, 1 ಗ್ಲಾಸ್ ನೀರು ಕುಡಿಯೋ ಗ್ಲಾಸಿಂದ ಹಾಲು ತೊಗೊಳ್ಳಿ, ಮತ್ತು 1/4 ಲೀಟ್ರಲ್ಲಿ ಅರ್ಧ ಮೊಸರು ತೊಗೊಳ್ಳಿ. ಮತ್ತು ಈ ಥರ ಸ್ಪೂನ್ ಇದ್ದರೆ 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನೋಡಿ, ತೋರಿಸ್ತೀನಿ. ಈ ಥರ ಸ್ಪೂನಿಂದ 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಸಕ್ಕರೆ, ಯಾಕಂದರೆ ಸ್ವಲ್ಪ ಸ್ವೀಟ್ ಇರಬೇಕು ಅಂತಾರೆ, ಕೆಲವೊಬ್ಬರು ಸಪ್ಪೆ ಇರಬೇಕು ಅಂತಾರೆ. ಆದರೆ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಸಕ್ಕರೆನ. ನೋಡಿ, ಈಗ 1/4 kg ಅರ್ಧ ಚಿರೋಟಿ ರವೆ ತೊಗೊಂಡಿದ್ದೀನಿ. ನಾನು 1/4 kg ಪ್ಯಾಕೆಟಲ್ಲಿ ಅರ್ಧ ತೊಗೊಂಡಿದ್ದೀನಿ, ಕಾಲು ಅರ್ಧ ತೊಗೊಂಡಿದ್ದೀನಿ. ನೋಡಿ, ನೀವು ಫಸ್ಟಿಗೆ ಒಂದು ಸಲ ಮಾಡಿ ಚೆನ್ನಾಗಿ ಬಂತು ಅಂದರೆ ಮತ್ತೆ ನೆಕ್ಸ್ಟು ಟ್ರೈ ಮಾಡ್ಬೋದು. ಈಗ ಮೊದಲಿಗೆ ನಾನು ಮೊಸರು ಮತ್ತು ಹಾಲು, ಸಕ್ಕರೆ, ರವೆ ಎಲ್ಲವನ್ನು ಮಿಶ್ರಣ ಮಾಡ್ಕೋತೀನಿ. ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಮೊದಲು ನಾವೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಆಗಬಾರ್ದು ಫ್ರೆಂಡ್ಸ್ ಅದು, ಯಾಕಂದರೆ ಕೇಕು ಗಂಟಾಗಿ ತಿನ್ನೋದಕ್ಕೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಗಂಟು ಆಗ್ದಂಗೆ ಕಲಿಸ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ಅದರಲ್ಲೇ ರವೆ ಉಳಿಸಿದ್ದೆ, ಅದನ್ನು ಹಾಕಿದ್ದೀನಿ. ನೋಡಿ, ಫಸ್ಟಿಗೆ ಒಂದು ಸಲ ಟ್ರೈ ಮಾಡಿ. ಅದು ಚೆನ್ನಾಗಿ ಬಂದಮೇಲೆ ನೀವು ಮತ್ತೆ ಮಾಡ್ಕೋಬೋದು. ನೋಡಿ, ಇವಾಗ ಇದನ್ನು ನಾನೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಗಂಟು ಆಗಬಾರ್ದು ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರನ್ನು ಹಾಕ್ತೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಕಲರ್ ಕಾಣಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪನೇ ಅಷ್ಟೇ ಹಾಕ್ತೀನಿ. ಈಗ ಮೊದಲು ನಾವು ಗಂಟು ಆಗ್ದಂಗೆ ಕಲಿಸ್ಕೊಂಡು ಇಟ್ಕೋಬೇಕಿದನ್ನು. ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಹಾಲು ತೊಗೊಳ್ಳಿ, ಮತ್ತು 1/4 ಲೀಟ್ರ್ ಮೊಸರಲ್ಲಿ ಅದರ ಅರ್ಧ ಅಷ್ಟೇ ಮೊಸರು ತೊಗೊಳ್ಳಿ. ಆಮೇಲೆ ಒಂದು 4 ಸ್ಪೂನಷ್ಟು ಸಕ್ಕರೆ ತೊಗೊಳ್ಳಿ. ಗೊತ್ತಾಗುತ್ತೆ ಅಲ್ವಾ ಫ್ರೆಂಡ್ಸ್, ವಿಡಿಯೋ ನೋಡಿ ಮಾಡಿದರೆ. ಈಗ ನೋಡಿ, ಫುಡ್ ಕಲರನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಕಲರ್ ಕಾಣಲಿ ಅನ್ನೋ ಉದ್ದೇಶಕ್ಕೆ ಫುಡ್ ಕಲರನ್ನು ಹಾಕಿದ್ದೀನಿ. ಇವಾಗ ನೋಡಿ, ಫುಡ್ ಕಲರ್ ಹಾಕಿ ರೆಡಿ ಮಾಡಿದೆ ನಾನು. ನೋಡಿ, ಅದನ್ನು ಸಹಿತ ಈ ಥರ ಗಂಟಾಗ್ದಂಗೆ ಕಲಿಸ್ಕೊಳ್ಳಿ. ಮತ್ತು ಒಂದು ಇನೋ ಪ್ಯಾಕೆಟನ್ನು ತೊಗೊಳ್ಳಿ. ಇನೋ ಪ್ಯಾಕೆಟ್ ಎಲ್ಲ ಕಡೆಯೂ ಸಿಗುತ್ತೆ ಅಲ್ವಾ? ನೋಡಿ, ಇನೋ ಪ್ಯಾಕೆಟನ್ನು ಹಾಕಬೇಕು. ಮೇನ್ ಇರೋದೇ ಇನೋ ಪ್ಯಾಕೆಟು. ನಿಮ್ಮ ಮನೆಯಲ್ಲಿ ಇನೋ ಪ್ಯಾಕೆಟ್ ಇಲ್ಲ ಅಂದರೆ ಬೇಕಿಂಗ್ ಪೌಡ್ರ್ ಅಂದರೆ ಇದ್ದೇ ಇರುತ್ತಲ್ವ, ಬೇಕಿಂಗ್ ಪೌಡರ್ ಆದರೂ ಹಾಕಿ. ಯಾಕಂದರೆ ಇನೋ ಹಾಕಿದಂಗೆ ಅಷ್ಟೊಂದು ರುಚಿ ಬರೋದಿಲ್ಲ, ಅದಕ್ಕೆ ಇನೋ ಪ್ಯಾಕೆಟನ್ನು ಹಾಕಬೇಕು. ಇವಾಗ ಇನೋ ಪ್ಯಾಕೆಟ್ ಹಾಕಿದ ತಕ್ಷಣ ಸ್ವಲ್ಪ ಉಬ್ಬಿ ಬರುತ್ತೆ. ನಾನು ಸ್ವಲ್ಪ ಬೌಲ್ ಸಣ್ಣದು ತೊಗೊಂಡೆ ಅಂತ ಕಾಣಿಸುತ್ತೆ. ನೋಡಿ, ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ಇವಾಗ ನೋಡಿ, ಅದು ಈ ಥರ ಉಬ್ಬಿ ಬಂದಷ್ಟು ಕೇಕು ಸೂಪರಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು 2-3 ಸಲ ಟ್ರೈ ಮಾಡಿದ್ದೀನಿ, ಅದಕ್ಕೆ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಮಾತ್ರ ಚಿರೋಟಿ ರವೆನೇ ಹಾಕಿ, ಮತ್ತು ಸ್ವಲ್ಪ ಸನ್ಫ್ಲವರ್ ಎಣ್ಣೆನ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆ ಅಲ್ವ ಅದನ್ನು ಯೂಸ್ ಮಾಡ್ಬೋದು. ಅಡುಗೆ ಎಣ್ಣೆನ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೋಡಿ, ಇವಾಗ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇಟ್ಬಿಡಿ. ಹಾಗೆ ಮಾಡೋದಕ್ಕೆ ಹೋಗಬೇಡಿ, ಒಂದು ಅರ್ಧ ಗಂಟೆ ನೆನಿಬೇಕಿದು. ಇದನ್ನು ನಾನು ಈ ಸೈಡು ಎತ್ತಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ನೋಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ಹೇಳ್ತೀನಿ. ಇವಾಗ ಇದನ್ನು ನಾನು ಒಂದು ಪ್ಲೇಟ್ ಮುಚ್ಚಿಟ್ಟು ಎತ್ತಿಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡೋಣ. ಆಮೇಲೆ ನೋಡಿ, ಇವಾಗ ಅರ್ಧ ಗಂಟೆ ಆಯಿತು ಫ್ರೆಂಡ್ಸ್. ಈಗ ಈ ಥರ ಒಂದು ನಾನು ಬಾಕ್ಸ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಕೇಕ್ ಮಾಡೋ ಕ್ರಿಯೇಟ್ ಇದೆ ಅಂದರೆ ತೊಗೊಳ್ಳಿ. ನಮ್ಮ ಮನೇಲಿ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ಒಂದು ಬಾಕ್ಸಲ್ಲಿ
ಕೇಕನ್ನು ರೆಡಿ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ. ನೋಡಿ ನಿಮ್ಮ ಮನೇಲಿ ತುಪ್ಪ ಇದ್ದರೆ ತುಪ್ಪ ಹಾಕ್ಬೋದು, ಇಲ್ಲಾಂದರೆ ಎಣ್ಣೆನ ಹಾಕಿ. ಏಕೆಂದರೆ ಕೇಕು ತಳ ಹಿಡಿಯಲ್ಲ ಅನ್ನೋ ಉದ್ದೇಶಕ್ಕೆ ನೀವು ಈ ಥರ ಹಾಕಬೇಕು. ನೋಡಿರಿ, ಇವಾಗ ಅಲ್ಲೇನು ನಾನು ರೆಡಿ ಮಾಡಿ ಇಟ್ಕೊಂಡಂತಹ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ. ಕೇಕ್ ಏನು ಮಾಡ್ಕೊಳ್ಳೋಕ್ಕಂತ ಇಟ್ಟಿದ್ದಲ್ಲ ಅದನ್ನು ಇದಕ್ಕೆ ಹಾಕ್ಬಿಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿದರೆ ಏನಾಗಲ್ಲ ಅಲ್ವಾ, ಮತ್ತೆ ಚೆನ್ನಾಗಿ ಬಂದೇ ಬರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಹಾಗೆ ಡೆಕೋರೇಷನ್ಗೆ ಅಂತ ನಾನು ಸ್ವಲ್ಪ ಈ ಥರ ಡ್ರೈ ಫ್ರೂಟ್ಸ್ ಇದ್ವಲ್ಲ ಅವನ್ನ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ, ಇತ್ತು ಅಂದರೆ ಹಾಕಿ, ಇಲ್ಲಾಂದರೆ ನಾನು ಲುಕ್ ಕಾಣಲಿ ಅನ್ನೋ ಉದ್ದೇಶಕ್ಕೆ ಹಾಕಿದೆ. ಮತ್ತು ಇಲ್ಲಿ ನಾನು ಗ್ಯಾಸ್ ಮೇಲೆ ಸ್ವಲ್ಪ ನೀರನ್ನು ಕುದಿಯೋಕೆ ಇಟ್ಟಿದ್ದೆ. ಅದ್ರ ಮೇಲೆ ಒಂದು ಈ ಥರ ಸ್ಟ್ಯಾಂಡ್ ಇಟ್ಟು ನಾನು ಅಲ್ಲೇನು ಮಾಡಿ ಇಟ್ಕೊಂಡಿದ್ನಲ್ಲ ಕೇಕ್ ಮಾಡೋದಕ್ಕೆ, ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಏನಿಲ್ಲ ಅಂದರೂ ನೀವು ಒಂದು 20 ನಿಮಿಷ ಬೇಯಿಸ್ಕೋಬೇಕು. ಇದನ್ನು ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. 20 ನಿಮಿಷ ಆದರೆ ಸಾಕು, ಎಲ್ಲ ರೆಡಿ ಆಗಿಬಿಡುತ್ತೆ ಕೇಕ್. ನೋಡಿ, ಇವಾಗ ನಾನು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡ್ತೀನಿ. ಗ್ಯಾಸ್ ಮಾತ್ರ ನೀವು ಸಣ್ಣಗೆ ಇಡಬೇಕು, ಜೋರಾಗಿ ಇಡೋದಕ್ಕೆ ಹೋಗಬೇಡಿ. ನೋಡಿ, ಇವಾಗ ರೆಡಿ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ನಾನು. ತುಂಬ ಬಿಸಿ ಇರುತ್ತೆ ಫ್ರೆಂಡ್ಸ್, ಹುಷಾರು. ಇವಾಗ ನೋಡಿ ರೆಡಿ ಆಗಿದೆ ಕೇಕು. ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ಇದು ನಾನು ಕೆಳಗಡೆ ತುಪ್ಪ ಸವರಿರೋದಕ್ಕೆ ತಳ ಏನು ಹಿಡಿದಿರೋದಿಲ್ಲ. ಸ್ವಲ್ಪ ಕೈಯಿಂದ ನೋಡಿ ನೋಡಿದರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ನಾನು ಈ ಕಡೆ ಒಂದು ಪ್ಲೇಟ್ ತೊಗೊಂಡಿದ್ದಲ್ವ, ಆ ಪ್ಲೇಟಿಗೆ ಇದನ್ನು ನಾನು ಕೇಕನ್ನು ಈ ಥರ ಬಾಕ್ಸ್ ಉಲ್ಟಾ ಮಾಡಿಬಿಡ್ತೀನಿ. ನೋಡಿರಿ ಎಷ್ಟು ರೌಂಡಾಗಿ ಚೆನ್ನಾಗಿ ಬಂದಿರುತ್ತೆ ಅಂತ ನೀವೇ ನೋಡಿರಿ. ಹೌದಾ, ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಇವಾಗ ನಿಮಗೆ ಯಾವ ಶೇಪಿಗೆ ಬೇಕಲ್ಲ ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಮುಗಿದೋಯ್ತು, ಕೇಕ್ ರೆಡಿ ಆಯಿತು. ಸಿಂಪಲ್ ಆಗಿರುವಂತಹ ನಾನು ನಿಮಗೆ ರವೆ ಕೇಕ್ ರೆಸಿಪಿ ತೋರಿಸಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಯಾರೆಲ್ಲ ನನ್ನ ಚಾನಲನ್ನು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಲ್ಲ, ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸಖತ್ತಾಗಿರುವಂತಹ ರವೆ ಕೇಕ್ ರೆಡಿ ಆಗೈತಿ ನೋಡಿರಿ. ತುಂಬ ಅಂದರೆ ತುಂಬ ಮೃದುವಾಗಿ ಬರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಾ ಸೂಪರ್ ಆಗುತ್ತೆ ಅಂತ. ಮತ್ತು ಇನ್ಯಾಕೆ ತಡ, ಟ್ರೈ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅಷ್ಟೊತ್ತಿಗೆ ನಾನು ರವೆ ಕೇಕನ್ನು ತಿಂದ್ಬಿಟ್ಟು ನೆಕ್ಸ್ಟ್ ನಿಮಗೆ ರೆಸಿಪಿ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಇನ್ನೂ ಇದೇ ಥರ ನನ್ನ ಚಾನಲ್ ಬೆಳೀಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡಿ. ಎಲ್ಲರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಫ್ಯಾಮಿಲಿ ತಾನೇ, ಎಲ್ಲರಿಗೂ ಸಪೋರ್ಟ್ ಮಾಡಿ. ನೋಡಿ, ರೆಡಿ ಆಯಿತು ಇವಾಗ ಕೇಕು. ಬನ್ನಿ, ಇನ್ಯಾಕೆ ತಡ, ಮತ್ತೆ ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ಅದನ್ನು ಮರಿಬೇಡಿ. ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಬೇಗ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.